ಇವಸ್ ಮಕ್ಕಯ್ಯ ಬೇಜಾರಾಗುತ್ತೋ ಏನೋ. ನಾನು ಈ ಮದುವೆ ಸೆಟ್ ಮಾಡಿಕೊಡ್ತಿದ್ದೆ, ನನ್ನ ಫ್ರೆಂಡಿಗೆ ಹೇಳಿದ್ದೆ ಅಂತ ಹೇಳಿದ್ದೆ, ಬೇಜಾರಾಗುತ್ತೋ ಏನೋ. ಮಗಳಿಗೆ ಮದುವೆ ಸೆಟ್ ಆಗಲ್ಲ ಅಂತ ವಿಷಯ ಕೇಳಿದ್ರೆ ಎಷ್ಟು ಬೇಜಾರಾಗುತ್ತೋ ಏನೋ. ನನಗೆ ಎಷ್ಟು ಒಳ್ಳೇದು ಮಾಡಿತ್ತು, ನಾನು ಕೆಲಸ ಇರಲಿಲ್ಲ, ಕೆಲಸ ಕೊಡಿಸಿತ್ಲಸ್ ಮಕ್ಕಯ್ಯ. ಇವತ್ತು ನಾನು ಹೆಂಗೆ ಹೇಳ್ಬೇಕು ಅಂತ ಗೊತ್ತಾಗಿಲ್ಲ. ಅವನು ಬೇರೆ ಫೋನ್ ಮಾಡಿದ್ದ, ಏನಂಬುತ್ತೋ ಏನೋ ಹೇಳಿರೆ. ನಾನು ಅಕ್ಕ ಈ ಮದುವೆ ಸೆಟ್ ಮಾಡಿಸ್ತೀನಿ ಅಂತ ಹೇಳಿದ್ದೆ. ಏನು ಹೇಳ್ಬೇಕಂತ ಗೊತ್ತಿಲ್ಲ. ಏನೋ ಹೇಳ್ತೀನಿ, ಅದಿಲ್ಲ ಇನ್ನೇನು ಮಾಡೋಕ್ಕಾಗುತ್ತೆ, ಹೇಳಲೇಬೇಕಲ್ಲ, ಇಲ್ಲಾಂದರೆ ಕೇಳ್ತಾ ಇರುತ್ತೆ. ಅಲ್ಲಿ ನನ್ನ ಹೆಸಿಂದ ಒಂದು 2-3 ಸತಿ ಫೋನ್ ಮಾಡಿತ್ತು, ಏನು ಹೇಳಿರಪ್ಪ ಅವರು, ಏನು ಹೇಳಿರೋ ಅಂತ ಹೇಳಿ. ಅದಕ್ಕೆ ಹೇಳ್ತೀನಿ, ಹೆಂಗನಾಗ್ಲಿ ಹೇಳು. ಲೋಸ್ ಮಕ್ಕಯ್ಯ ಹ್ಞೂ ಬಾರಪ್ಪ. ಊರಿಗೆ ಹೋಗಿದ್ದಲ್ಲ, ಯಾವಾಗ ಬಂದೆ? ನಾನು ನಿಮ್ಮ ಅಂತಕ್ಕೆ ಹೋಗಿದ್ನಪ್ಪ, ನಿಮ್ಮ ಅಮ್ಮ ಇತ್ತು, ಅದಕ್ಕೇನೆ ಊರಿಗೆ ಹೋಗ್ಯವ್ರೆ ಅಂತು. ಯಾವಾಗ ಬಂದಪ್ಪ? ಇವಾಗ ಒಂದು ಸ್ವಲ್ಪ ಹೊತ್ತಾಯ್ತು ಕಣಕ್ಕ. ಅವರು ಫೋನ್ ಮಾಡಿದ್ರು, ಅದಕ್ಕೆ ಹೇಳೋಣ ಅಂತ ಹೇಳಿ ಬಂದೆ. ಅದಕ್ಕೇನೆ ನಾನು ಅದಿಲ್ಲ ಅವ್ರು ಏನಂದ್ರು ಅಂತ ಹೇಳಿ ಕೇಳೋಣ ಅಂತ ನಿಮ್ಮಂತಕ್ಕೆ ಬಂದಿದ್ದೆ. ಅದಕ್ಕೆ ತಿರುಗಿ ನಿಮ್ಮ ಫೋನ್ ನಂಬರ್ ಇರಲಿಲ್ಲ, ಅದ್ಯಾವುದೋ ಹಳೆ ನಂಬರ್ ಇತ್ತು. ತಿರ್ಗಾ ನಿಮ್ಮ ಅಮ್ಮ ಇಂತಾಗ ನಂಬರ್ ಇಸ್ಕೊಂಡು ಅದಕ್ಕೆ ಫೋನ್ ಮಾಡಿದ್ದು ನಾನು. ಏನಂದ್ರಪ್ಪ ಅವರು? ಅವನು ಯಾಕನ ನನಗೆ ಹುಡುಗಿ ಇಷ್ಟ ಆಗಲಿಲ್ಲ, ಬೇಡ ನಾವೆಲ್ಲ ಬೇರೆ ಕಡೆಗೆ ನೋಡ್ತೀವಿ ಅಂತ ಹೇಳಿದ್ರು ಕಣಲ್ಲ ಮಕ್ಕಯ್ಯ. ಥೋ, ಇದು ಹಂಗೆ ಆತೆ. ನಾನು ಇದನ್ನ ಸೊಟ್ಟಾಗುತ್ತೆ ಗ್ಯಾರಂಟಿಗೆ ಒಳಗೆವ್ರೆ ಸೀನಪ್ಪನ ಬೇರೆ ಫ್ರೆಂಡು ಅಂತ ಅಂದ್ಕೊಂಡಿದ್ದೆ. ಅಯ್ಯೋ, ಇದು ಹಂಗೆ ಆಯ್ತೆ. ಅಯ್ಯೋ ಮೂನಕ್ಕ, ನಾನು ಹೇಳ್ಬಾರ್ದಂಗೆ ಹೇಳಿದೆ. ಭಾಳ ಒಳ್ಳೆ ಹುಡುಗಿ ಕಣ, ಭಾಳ ಒಳ್ಳೆಯವ್ರು, ಅಪ್ಪ ಅಮ್ಮನೂ ಒಳ್ಳೆಯವರು ಅಂತ ಹೇಳಿದ್ದೆ. ಸರಿ ಆಯ್ತು ಕಣಲ್ಲ, ನೀನು ಹೇಳಿದೀಯ ಅಂದಮೇಲೆ ನಾನು ಕಣ್ಣು ಮುಚ್ಕೊಂಡು ಹಾಕ್ತೀನಿ ಅಂತ ಹೇಳ್ದಾನು. ಅದು ಏನು ತಿಳ್ಕಣ್ಣ ಏನೋ ಇವಾಗ. ಇಲ್ಲ ಕಣಲ್ಲ, ನಾನು ಆಗಲ್ಲ ಅಂತ ಹೇಳಿ ಒಂದು ಸತಿ ಫೋನ್ ಕಟ್ ಮಾಡ್ದಂತ ತಿರುಗಿ ಎತ್ತಲೇ ಇಲ್ಲ. ನಾನು ಇಲ್ಲ ಸುಮ್ಮನೆ ಆಗಲ್ಲ ಅಂತ ಹೇಳ್ತಿದ್ದೆ. ಏನು ನಾವೆಲ್ಲ ಏನು ಹೇಳ್ಬೇಡ, ನಾನು ಆಗಲ್ಲ, ನೀನು ನನಗೆ ಯಾಕೆ ತಗೊಲಾಗ್ತೀಯ ಹಂಗೆ ಹಿಂಗೆ ಅಂತ ಏನೋ ಮಾತಾಡ್ದ ಕಣಕ್ಕ. ಏನು ಊರಾಗ ಏನೋ ಯಾರನ್ನ ಹೇಳ್ತಾರೋ ಏನೋ ಕಣಕ್ಕ. ಈಗ ಒಪ್ಕೊಂಡಾರಿ ನೀನು ಮದುವೆ ಸೆಟ್ ಆಯಿತು ಅಂತ ಹೇಳಿದ ತಕ್ಷಣ ಆಮೇಲೆ ನಮಗೆ ಬೇಡ, ನೀವೆಲ್ಲ ಬೇರೆ ಕಡೆಗೆ ಕೊಟ್ಟು ಮದುವೆ ಮಾಡಿರಿ ಅಂತ ಹೇಳ್ತಾರೆ ಅಂದರೆ ಏನಿರ್ಬೋದು ಅಂತ. ಅದೇನೇ, ನನಗೂ ಅದೇ ಕಣಪ್ಪ ಚಿಂತೆ ಆಗಿರೋದು. ನಾನು ಇದನ್ನೇನು ಗ್ಯಾರಂಟಿಯಾಗಿ ಆಗುತ್ತೆ, ಇನ್ನೇನೆಲ್ಲ ಒಪ್ಕೊಂಡವ್ರೆ, ಇನ್ನೇನು ಮದುವೆ ಮಾಡ್ಕೊಂಡು ಹೋಗ್ತಾರೆ ಅಂತ ನಾನು ಅಂದ್ಕೊಂಡಿದ್ದೆ. ಆದರೆ ಹಿಂಗಾಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಅಯ್ಯೋ ದೇವ್ರೆ, ಇದು ಹಿಂಗೆ ಆಯ್ತಾ? ನಾವಂತೂ ಯೋಟ್ ಪಾಟ್ ಬೀಳ್ತೀವಿ ಹೋಗತ್ತೆ. ಏನು ಬರೇ ಹಿಂಗೆ ಆಗ್ತಾ ನಮ್ಗಂತೂ. ನಾವೇನು ಕರ್ಮ ಮಾಡಿದ್ವಪ್ಪ ಅಮ್ಮಂಗಾಗುತ್ತೆ ಕನ್ಸಿನಪ್ಪ. ಊರಾಗೆಲ್ಲ ಕೇಳ್ತಾರಲ್ಲ, ಮಕ್ಕ ನಿನ್ನ ಮಗಳದ ಮದುವೆ ಮಾಡಲ್ವೇ, ನಿನ್ನ ಮಗಳದ ಮದುವೆ ಮಾಡಲ್ಲೇ ಅಂತ ಹೇಳಿ. ಏನು ಮಾಡೋಣ? ವಯಸ್ಸಾತು, ಮದುವೆ ಮಾಡಬೇಕು ಅಂದ್ಕೊಂಡ್ರೆ ಬರೇ ಹಿಂಗೆ ಆಗ್ತವೆ. ಏನು 1-2 ಗಂಡು ಬಂದಿಲ್ಲ ಕಣಪ್ಪ, ಒಂದು 50 ಬಂದೇವೆ. ಅದಾಗೆಲ್ಲ ಒಪ್ಕೊಂಡಾರೆಲ್ಲ ನಾ ಬರೀ ಹಿಂಗೆ ಹೇಳೋಗಿರೋದೆ. ಅದು ಎಲ್ಲಿ ಏನಾಗೈತೆ ಎಂಬುದು ಗೊತ್ತಿಲ್ಲ. ನಾನಂತೂ ಮಾಡಬಾರದು ಪೂಜೆ ಇಲ್ಲ ಬಿಡು. ಎಲ್ಲ ಕೇಳಿ ಏನೇನೋ ಪೂಜೆ ಮಾಡಿದ್ನಿ, ಯಾವ್ಯಾವ ದೇವ್ರಿಗೆ ಆರಕೆ ಮಾಡ್ಕೊಂಡೀನಿ, ಇಂಥದ್ದು ಮಾಡಿಲ್ಲ ಅಂಬೋದಿಲ್ಲ. ನಿಮ್ಮ ಮಂದ್ಯವ್ರಿಗೆ ಹೋಗಿ ಬರ್ರಿ ಅಂತ ಹೇಳಿರಿ, ಮಂದ್ಯವ್ರಿಗೆ ಹೋಗಿ ಬಂದ್ವಿ, ಎಲ್ಲ ಮಾಡಿದ್ದೀವಿ. ಎಲ್ಲೆಲ್ಗ ಹೋಗಿ ಕಂಕಣದ ಬಾಗ್ಲಾಗ ಭಾಗ್ಯ ಕೂಡಿ ಬರಲಿ ಅಂತ ಹೇಳಿ ಅದೇನೋ ಕಟ್ಟಿ ಅರಿಶಿನ ದಾರ ಅದೆಲ್ಲನ ಇಕ್ಕಿ ಕಟ್ಟು ಬರ್ರಿ ಅಂತ ಹೇಳಿದ್ರು, ಅದನ್ನು ಮಾಡಿದ್ದೀವಿ. ಎಲ್ಲ ಮಾಡಿದ್ದೀವಪ್ಪ, ಇಂಥದ್ದು ಮಾಡಿಲ್ಲ ಅಮ್ಮಂಗಿಲ್ಲ. ನಾಗರ ದೋಷ ಇತ್ತೆ ಅಂದರು, ನಾಗರ ದೋಷ ಪರಿಹಾರ ಮಾಡಿಸ್ತೆ. ಎಲ್ಲ ನವಗ್ರಹ ಶಾಂತಿ ಪೂಜೆ ಮಾಡಿಸ್ರಿ ಮನೆಯಾಗೆ ಅಂದ್ರೆ ನವಗ್ರಹ ಶಾಂತಿ ಪೂಜೆ ಮಾಡಿಸ್ತೆ. ಇಂಥದ್ದು ಮಾಡಿಲ್ಲ ಅಮ್ಮಂಗಿಲ್ಲ ಕಣ್ಸಿನಪ್ಪ. ಎಲ್ಲ ಮಾಡಿದ್ದೀನಿ ದೇವ್ರಂಬ ನಾಳದ್ದ, ನಮ್ಗೆ ಯಾಕೆ ಇಂಥದ್ದು ಮಾಡ್ತಾನೋ ಏನೋ ಅಮ್ಮಂಗಾಗೈತಿ. ಇದಾಗುತ್ತೆ ಅಂತ ಅನ್ಕೊಂಡ್ರೆ ಆಗಂಗಿಲ್ವಲ್ಲ. ನನಗೂ ಬೇಜಾರಾತ್ ಕಣಕ್ಕ. ಏನು ಮಾಡೋಣ, ನೀನು ಬೇಜಾರಾಗ್ತೀಯ ಅಂತ ಗೊತ್ತಾಯಿತು. ಏನು ಮಾಡೋದು, ಹೇಳ್ಬೇಕಲ್ಲ ಪಾಪ, ನೀನು ನೆಚ್ಕೊಂಡಿರ್ತೀಯ, ಕೇಳ್ತೀಯ. ಬಿಡು, ಇನ್ನೊಬ್ರು ಯಾರನ್ನ ಇದ್ದರೆ ಹೇಳ್ತೀನಿ. ಏನು ಮಾಡೋಕ್ಕಾಗುತ್ತೆ. ಯಾರಿಗೆ ಹೇಳೋದು ಬೇಡ, ಸುಮ್ಮನಿರಪ್ಪ ಸ್ವಾಮಿ. ನಾನು ಈ ಪಟ್ನ ಮನೆ ಬರಲೇಬೇಡ್ರಿ ಅಂತೀನಿ, ಯಾರನ್ನ ಗಣ್ಣರ್ನ. ಅಲ್ಲ ಬರ್ತಾರೆ ಸಟ್ಟಾತು ಒಪ್ಕೊಂತೀವಿ ಅಂತ ಹೇಳೋದವರು ತಿರ್ಗಾಲೇನೆ ನಮಗೆ ಬೇಡ ಅಂತ ಹೇಳ್ತಾರೆ ಅಂದರೆ ಏನಿರ್ಬೋದು ಅಂತ ಹೇಳಿ. ಯಾರು ಬರೋದೇ ಬೇಡ, ನನ್ನ ಮಕ್ಳು ಹಂಗೆ ಇರಲಿ ಹೇಳಿ ಸುಮ್ಕಿರು. ಏನು ಬೇಡ, ಬಿಡ್ತೀನಪ್ಪ. ನನಗೆ ಅಷ್ಟು ಬೇಜಾರಾಗ್ಬಿಟ್ಟೈತೆ ಅಲ್ಲೇನೆ. ಏನು ಮಾಡೋಣ, ನಮ್ಮ ಯಪ್ಪೇರೆ ಬೈತೈತೆ ಹಂಗೇನೆ. ಅವಾಗ ಹೇಳಿರಿ ಕೇಳಲ್ಲ, ಕಿಟ್ಟಪ್ಪನ ಮಕ್ಳಿಗೆ ಕೊಡೋಣ ಅಂತ. ಅಯ್ಯಪ್ಪ ಮಾಡ್ಕೊಂಬ್ನಿ ಅಂತಾನೆ ನಮಗೆ ಕೊಡೋಕ್ಕೆ ಇಷ್ಟ ಇಲ್ಲ. ನಮ್ಮಯ್ಯಪ್ಪ ಸುಮ್ಮನೆ ಕೊಡೋಣ, ಯಾವ ಸೊಟ್ಟಾಗಲ್ಲ ಅಂತ ಅಯ್ಯಪ್ಪ ಅಂತೈತಿ. ಏನು ಮಾಡ್ಬೇಕಪ್ಪ ದೇವ್ರೇ ಅಮ್ಮಂಗಾಗೈತೆ ಕಣ್ಸಿನಪ್ಪ ನನಗಂತೂ. ಸುಮ್ಮನಿರು, ಅವ್ರ ಮಕ್ಳಿಗೆ ಮಾತ್ರ ಕೊಡಬೇಡ ನೀನು. ಅವ್ರ ಮಕ್ಳಿಗೆ ಯಾಕೆ ಕೊಡ್ತೀಯ? ಏನಂಥದ್ದು ಅಂತರಿಗೆ ತಗೊಂಡು ಕೊಡೋ ಅಂಥದ್ದು ಏನಾಗೈತಿ? ಏನು ಸುಮ್ಮನಿರು. ನಾನೆಲ್ಲನ ಇನ್ನು ಯಾರನ್ನ ಗೊತ್ತಿರೋರಿದ್ರೆ ಕೇಳ್ತೀನಿ, ಅವನಿಗೆ ಫೋನ್ ಮಾಡ್ತೀನಿ ತಡಿ ಇನ್ನೊಂದ್ಸತಿ. ಏನಲ್ಲ ಯಾರನ್ನ ಯಾತನ ಹೇಳಿರೇನಲ್ಲ ನಮ್ಮೂರಾಗೆ ಎತ್ತ ಅಂತ ಕೇಳ್ತೀನಿ. ಅದೆಲ್ಲ ಅಕ್ಕ ಇವು ಹಿಂಗೆ ಆಗ್ತಾ ಇದ್ದಾವಂದ್ರೆ ಏನೋ ಕಿತ್ತಾಪತಿ ನಡೀತೈತಿ. ಹಿಂಗೆ ನಡೆದಲ್ಲಿ ಹಿಂಗೆ ಆಗ್ತಾ ಇರಲಿಲ್ಲ. ಈಗ ಜನ ಸರಿಯಿಲ್ಲ ಊರುಗಳಿಗೆ. ಯಾಕಂದ್ರೆ ಒಂದು ಸ್ವಲ್ಪ ಯಾರನ್ನ ಒಳ್ಳೆಯವ್ರು ಆಗ್ತಾ ಇದ್ದಾರೆ, ಯಾರಿಗಾನ ಒಂದಿಟ್ಟು ಒಳ್ಳೆಯವ್ರು ಆಗ್ತಾಯಿತ್ತೆ ಅಂದರೆ ಸಹಿಸ್ಕೊಂಬಲ್ಲ. ಏನಾನ ಒಂದು ಕಿತಾಪತಿ ತಂದಿಕ್ಕಕ್ಕೆ ನೋಡ್ತಿರ್ತಾರೆ. ನೀನು ತಲೆ ಕೆಡಿಸ್ಕೊಬಿಟ್ಟು ಸುಮ್ಮನಿರು. ನಾನು ವಿಚಾರಿಸ್ತೀನಿ, ಅದೇನು ಎತ್ತ ಅದು ಎಲ್ಲಿಂದ ಆಗೈತಿ ಎಲ್ಲ ತಿಳ್ಕೊಂತೀನಿ.
ಮತ್ತೆ ಗೌರ್ಮೆಂಟ್ ಕೆಲಸದಾರು ಬಂದವ್ರೆ ಅಂತ ಅಂದಿದ ತಕ್ಷಣ ಎಲ್ಲರಿಗೂ ಉರ್ದೋಗ್ಬಿಡುತ್ತೆ ಹೊಟ್ಟೆ. ನೋಡ್ಲಸ್ ಮಕ್ಕನ ಮನೆಗೆ ಗೌರ್ಮೆಂಟ್ ಕೆಲಸದಾರು ಬಂದವ್ರೆ ಅಂತ ಹೇಳಿ ಏನಾನ ಒಂದು ಕೆಡ್ಸಕ್ಕೆ ನೋಡ್ತಿರ್ತಾರೆ. ನಮ್ಮೂರಾಗ ಇದಾರಲ್ಲ ಒಂದು 4-5 ಜನ ಇದ್ದಾರೆ. ರಾಮ 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 ಅವರೇ ಒಂದು ಈಟ್ ಯಾರನ್ನ ಚೆನ್ನಾಗಿ ಆಗ್ತಾರಂದ್ರೆ ಸಹಿಸ್ಕೆಮಲ್ಲ, ಒಟ್ಟು ಉರ್ಕೊಂಡು ಸಾಯ್ತಾರೆ ಹಂಗೇನೆ. ಸುಮ್ಮನಿರಕ್ಕ, ಬೇಜಾರಾಗ್ಬಿಟ್ಟು ಸುಮ್ಮನಿರು. ನಾನು ನಿನ್ನಂಗೆನೇ ಬೇಜಾರಾಗ್ತಿದ್ದೆ. ನನಗೂ ಕೆಲಸ ಎಲ್ಲೂ ಸಿಗ್ತಿರ್ಲಿಲ್ಲ, ಎಲ್ಲೂ ಸೆಟ್ ಆಗ್ತಿರ್ಲಿಲ್ಲ ಕೆಲಸ. ನಾನು ಕೆಲಸಕ್ಕೆ ತುಂಬ ಅಲ್ದಾಡಿದ್ನಲ್ಲ, ನನಗೂ ಹಿಂಗೆ ಬೇಜಾರಾಗೋದು. ಒಂದಲ್ಲ ಒಂದಿನ ದೇವ್ರು ಒಂದು ದಾರಿ ಮಾರ್ಗ ತೋರಿಸ್ತಾನೆ ಅಂತ ನಾನು ನಂಬಿಕೆ ಇಟ್ಕೊಂಡಿದ್ದೆ. ಒಂದು ಏನೋ ಒಳ್ಳೇದಾಯಿತು. ಹಂಗೆ ನಿನಗೂ ಒಂದಲ್ಲ ಒಂದಿನ ಒಳ್ಳೇದಾಗುತ್ತೆ ಬಿಡಕ್ಕ. ಯಾಕೆ ಬೇಜಾರಾಗ್ತೀಯ? ಏನು ಸೀನಪ್ಪ ನಾನು ಲಸ್ಪಾಕ ಏನೋ ಮಾತಾಡ್ತಾ ಇದ್ದೀರಾ? ಏನಿಲ್ಲ ಕಣಜ್ಜಿ, ಅದೇ ಲಸ್ಮಕ್ಕನ ಮಗಳಿಗೆ ನನ್ನ ಫ್ರೆಂಡ್ ಯಾರನ್ನ ಕರ್ಕೊಂಬಂದಿದ್ನಲ್ಲ, ಯಾರ ಗೌರ್ಮೆಂಟ್ ಕೆಲಸ್ತಾರೋ ಅಂತೇಳಿ. ಅವರು ಇಷ್ಟ ಇಲ್ಲ ನಮಗೆ ಅಂತ ಹೇಳಿ ಫೋನ್ ಮಾಡಿದ್ದ. ಅದಕ್ಕೇನೆ ಅದೇನು ಎತ್ತ ಅಂತ ತಿಳ್ಕೊಂತೀನಿ ಸುಮ್ಮನಿರಕ್ಕ ಅಂತ ಅಲ್ಲ ಹೇಳ್ದನು. ಅವನು ಹೇಳಿದ, ಇಲ್ಲ ಮಗ ನೀನು ಹೇಳಿದ್ಯಾ ಅಂದಮೇಲೆ ನಾನು ಕಣ್ಣು ಮುಚ್ಕೊಂಡು ಮದುವೆ ಆಗ್ತೀನಿ ಕಣಲ್ಲ, ಒಳ್ಳೆ ಹುಡುಗಿ ಅಂತ ಹೇಳಿದ್ಯಾ ಅಂತ ಹೇಳ್ದ. ಯಾಕನ ಅಲ್ಲಿಗೆ ಹೋದ್ಮೇಲೆ ನಮ್ಮ ಅಮ್ಮ ಬೇಡ ಅಂತು, ನನಗೂ ಯಾಕೆ ಇಷ್ಟ ಆಗಲಿಲ್ಲ ಅಂತ ಹೇಳಿ ಫೋನ್ ಮಾಡಿದ್ದ. ಪಾಪ ಲಸ್ಮಕ್ಕಿಗೆ ಇದೊಂದು ಚಿಂತೆ ಕಣಮ್ಮ ತಾಯಿ. ಯಾವ ನೋಡಿದ್ರೆ ಹಿಂಗೆ ಆಗ್ತಾವಲ್ಲ ಪಾಪ. ಅದೇನು ಗ್ರಾಚಾರನ ಏನು ಅವ್ರದ್ದು? ಅಲ್ಲಿ ಲಸ್ಮಕ್ಕ ಏನನ ಒಳ್ಳೆದೇ ಎಲ್ಲಾನ ಹೋಗಿ ಕೇಳೋಣ ಹುಡುಗಿ ಮಾಡಬಾರ್ದಿಲ್ಲಪ್ಪ. ಎಲ್ಲ ಮಾಡ್ಯವಳಿ, ಇಂಥ ಪೂಜೆ ಪುನಸ್ಕಾರ ಮಾಡಿಲ್ಲ ಅಮ್ಮಂಗಿಲ್ಲ, ಎಲ್ಲ ಮಾಡ್ಯವಳಿ. ಏನಿನ್ನ ಯಾವ ಕಂಕಣದ ಬಗ್ಗೆ ಕೂಡ ಬರ್ಬೇಕು ಅಂತ ಐತೋ ಏನೋ ಹುಡುಗಿಯರಿಗೆ. ಹೋಗತ್ತ ಸುಮ್ಮನಿರ್ ಲಸ್ಮಕ್ಕ, ಆಡ್ಬೇಡ ಸುಮ್ಮನಿರಿ, ಆಗುತ್ತೆ. ಸುಮ್ಮನಿರಕ್ಕ, ಆಗುತ್ತೆ ಸುಮ್ಮನಿರು. ನೀನು ಧೈರ್ಯ ತಗೋಬೇಕು. ನೀನು ಅದನ್ನೇ ಮದುವೆ ಮಾಡೋದೇ ಒಂದು ಯೋಚನೆ ಮಾಡಬೇಡ. ಈಗೇನು ಇವಾಗೇನು ಹೆಣ್ಮಕ್ಳು ಎಲ್ಲಿ ಬೇಕಾದ್ರೂ ದುಡ್ಕೊಂಡು ತಿಂತಾರೆ, ಎಲ್ಲಿ ಬೇಕಾದ್ರೂ ಚೆನ್ನಾಗಿರ್ತಾರೆ. ನೀನು ಮದುವೆ ಮಾಡೋದು ಯೋಚನೆ ಮಾಡಬೇಡ, ಸುಮ್ಮನಿರು. ಮುಂದೆ ನೋಡು ಹೆಣ್ಮಕ್ಳಿಗೆ ಎಷ್ಟು ಡಿಮ್ಯಾಂಡ್ ಬರುತ್ತೆ ಅಂತ ಹೇಳಿ. ಆದರೆ ಇವಾಗ ಸೊಟ್ಟು ಆಗ್ತಿಲ್ವಲ್ಲಪ್ಪ. ಐತೆ ಡಿಮ್ಯಾಂಡ್ ಈಗ್ಲೂ. ಆದರೆ ನಮ್ಮ ಹುಡುಗರಿಗೆ ಸೊಟ್ಟು ಆಗ್ತಿಲ್ಲ. ನೋಡ್ಕೊಂಡು ಹೋಗ್ತಾರೆ ಬಂದು, ಆಮೇಲೆ ಇಲ್ಲ ನಮ್ಗೆ ಇಷ್ಟಿಲ್ಲ, ಬೇರೆ ಕಡೆ ಕೊಟ್ಟು ಮದುವೆ ಮಾಡ್ರಿ ಅಂತ. ಅಯ್ಯೋ ಸಪ್ಪ, ಏನು ದಿನ ಬೆಳ್ಕರಿತಿಲು ಬೈಗಾಗ್ತಿಲ್ಲೂ ಬಂದೇ ಬರ್ತಾರೆ ಜನ. ಹೆಣ್ಣು ಕೊಡ್ತೀರಾ ಅಂತ. ಕೊಡ್ತೀವಿ ಅಂತೀವಿ ನಾವು. ಯಾರನ್ನ ಆತತೀರ ಬಡವ್ರೇ ಆಗಲಿ ಹೇಳು, ಬಡವ್ರ ಅಂತರಿಗೆ ಕೊಡೋಣ ಅಂತ ಹೇಳಿ ನೋಡ್ತೀವಿ. ಅಂತಾರು ಒಪ್ಕೆಮಲ್ಲ. ಏನು ಹೇಳೋಣ, ನಾವು ತೀರಾನ ಒಂದು ವರದಕ್ಷಿಣೆನೂ ಕೊಡ್ತೀವಿ, ಒಂದು ಉಂಗುರ, ಕೈ ಚೈನು ಎಲ್ಲ ಕೊಡ್ತೀವಿ ಅಂತಲೂ ಒಪ್ಕೊಂತೀವಪ್ಪ. ಮದುವೆ ಮಾಡ್ಕೊಂಡು ಹೋದ್ರೆ ಸಾಕು ಅಂತ ಹೇಳಿ. ಹಂಗಂದ್ರೆ ಜನ ಏನು ಕೇಳ್ತಾರೆ, ಇಲ್ಲ ಅಂದ್ರೆ ಏನು ಹೇಳೋಣಪ್ಪ. ನಮ್ಗಾಲೆ ಬೇಜಾರಾಗ್ಬಿಟ್ಟೈತೆ ಹೋಗತ್ತ. ನನಗಂತೂ ಎಷ್ಟು ನಮ್ಮ ಹುಡುಗಿಗೆ ನನ್ನ ವಿಷಯ ಗೊತ್ತಾದ್ರೆ ಅಳುತ್ತದು. ಯಮ್ಮ ಸುಮ್ಮನಿರಮ್ಮ, ನೀನು ಯಾಕಮ್ಮ ನನ್ನ ಮದುವೆ ಮಾಡೋದು ಹಿಂಗೆ ತಲೆ ಕೆಡಿಸ್ಕೊಂತೀಯ ಅಂತ ಹೊಳ್ತೈತೆ ನಮ್ಮ ಹುಡುಗಿ. ಸುಮ್ಮನಿರ ಕಲಸ್ಬೇಕ ಆಗುತ್ತೆ, ನೀನು ಯಾಕೆ ತಲೆ ಕೆಡಿಸ್ಕೊಂತೀಯ? ನೋಡ್ಸಿ ಏನಪ್ಪನು ಹಿಂಗೆ ಹೇಳ್ವಿ. ಕೆಲಸ ಇಲ್ಲ ಅಂತ ಓಡಾಡ್ತಿದ್ದ. ಹೆಂಗ ನೀನು ನಿಮ್ಮ ಅಕ್ಕನ ಮಗಲೆಲ್ಲ ಕೆಲಸ ಮಾಡ್ತಾನೆ ಅಂತ ಹೇಳಿದ್ಕೆ ಅವನು ಹೆಂಗತ್ತ ಹೋಗಿ ಒಳ್ಳೆ ಕೆಲಸಕ್ಕೆ ಸೇರ್ಕೊಂಡತ್ತ. ಹಿಂಗೆ ಒಂದಲ್ಲ ಒಂದಿನ ಒಳ್ಳೇದಾಗುತ್ತೆ, ಸುಮ್ಕಿರು. ನೀನು ಯಾಕೆ ಬೇಜಾರಾಗ್ತೀಯ? ಯೋಟಂತ ನಾವು ಅದನ್ನೇ ತಲೆ ಕೆಡಿಸ್ಕೋಬಾರ್ದು ಅಂತ ಸುಮ್ಮನಿದ್ದಂಗೆಲ್ಲ ನಮಗೇನು ಬರೀ ಹಿಂಗೆ ಆಗ್ತೈತಲ್ಲ, ಅದಕ್ಕೆ ಬೇಜಾರಾಗುತ್ತೆ ನೋಡಪ್ಪ. ಇವಾಗ ಅಂತಾರೆ ಕೆಟ್ಟವ್ರಿಗೆ ಕಾಲ, ಒಳ್ಳೆಯವ್ರಿಗೆ ಕಾಲ ಇಲ್ಲ ಅಮ್ಮಂಗಾಗುತ್ತೆ. ಇವಾಗ ನೋಡು ನಮ್ಮೂರಾಗೆ ಅಮೇರ್ದಡ ನನ್ನ ಮಕ್ಕಳು ಕಿಟ್ಟಪ್ಪ, ಶ್ರೀಪತಿ ಅವರೆಲ್ಲ ಹೆಂಗಿದ್ದಾರೆ, ಶ್ರೀಕಂಠ ಇವರು ಎಲ್ಲನ ಹೆಂಗಿದ್ದಾರೆ, ಅವ್ನು ನಿಂಗ ಎಲ್ಲ ಹೆಂಗಿದ್ದಾರೆ. ಮತ್ತೆ ನೋಡಪ್ಪ ಅಜ್ಜಯ್ಯಿ ನೋಡು, ಅಜ್ಜಯ್ಯಿ ಮಗಳು ಅವ್ರ ಗಂಡು ಮಕ್ಕಳು ಹೆಂಗಿದ್ದು ಮಾಡ್ತಾರೆ ಹಂಗೇನೆ. ಬೋಲ್ ಮೆರ್ದಾಡ್ತಾರೆ ಅಂತಾರ್ಗೆ ಏನೇನು ಬರಲ್ಲ ಒತ್ತು. ಆ ಪೇಳ್ಳೆ ಅಂಬುತ್ತೆ ಜಯಮ್ಮನ ಮಗಳು ಗಿರ್ಜಿಂಬೆ ಅದೇ ಅಂಬುತ್ತೆ. ನಿನ್ನ ಮುಂದೆ ನಿಮ್ಮ ಮಕ್ಕಳು ಮದುವೆ ಆಗಲ್ಲ ಅಂತ ಹೇಳುತ್ತಿ. ಆ ಪಿಳ್ಳೆ ಅಮ್ಮಗಿನ ಆತಾತ ಅದು ಅಂಕ್ಳು ಮಾತಾಡೋದ್ರಾಗೆ. ಅವತ್ತೇ ಹೋಗಿ ಸರಿಯಾಗಿ ಕೊಡೋಕೆ ಬಂದೈನಿ ನಾನು. ಗೌರ್ಮೆಂಟ್ ಕೆಲಸದವ್ರನ್ನ ಮದುವೆ ಹಾಕ್ನಿ ಅಂತ ಹೇಳೋದದು. ಅದಕ್ಕೆ ಹಾಗೆ ತಾಯಿ ಅಂತ ಹೇಳಿದ್ದೀನಿ ಅಲ್ಲ. ನೋಡು ಅಂತಾರ್ಗೆ ಕಾಲ, ಅವ್ರಿಗೆ ಇವತ್ತು ಒಳ್ಳೇದಾಗುತ್ತೆ. ಅವ್ನು ಕಿಟ್ಟಪ್ಪ ಅವ್ನು ಇಟ್ಟಿದ್ದು ಮಾಡೋನು, ಅವ್ನಿಗೆ ನೋಡಿ ಇವತ್ತು ಅವನಿಗೂ ಒಳ್ಳೇದಾಗ್ತಾಯಿತಿ. ಅವ್ನಿಗಿನ್ನೇನು ಒಳ್ಳೇದಾಗ್ತೈತಿ. ಅವ್ರಿಗೂ ಇಬ್ಬರು ಗಂಡು ಮಕ್ಕಳಿಗೆ ಮದುವೆನೇ ಆಗಿಲ್ಲ. ನಾವು ಹಂಗೆ ತಿಳ್ಕೊಂಡಿರೋದು ಅಷ್ಟೇ. ಏನೋ ಆಸ್ತಿ ಐತೆ, ಹೊಲ ಐತೆ, ಮನೆ ಐತೆ ಅಂತ ಅಷ್ಟೇ. ಆದ್ರೆ ಚೆನ್ನಾಗಿದ್ದಾರೆ ಅವರಿಬ್ರು ಗಂಡು ಮಕ್ಳು. ನೋಡು ಅವನಿಗೆ ಫಸ್ಟ್ನೇನಿಗೆ ಅವ್ನಿಗೂ ವಯಸ್ಸು ಐತೆ, ಅವ್ನು ಇನ್ನೊಬ್ಬ ತಿಕ್ಳು ಬಕ್ಲ, ಅವ್ನಿಗೂ ಮದುವೆ ಸೊಟ್ಟಾಗಲ್ಲ. ಅವ್ರಿಗೆಲ್ಲ ಯಾರೇನು ಕೊಡ್ತಾರೆ? ಯಾರು ಕೊಡಲ್ಲ. ಸುಮ್ಮನೆ ಲಸ್ಮಕ್ಕಯ್ಯ, ನಾವು ಅನ್ಕೊಂಬದೆ ಅಲ್ಲಿ ಅವ್ರಿಗೇನು ತೋರಿಸ್ಬೇಕಾ ದೇವ್ರು ಅದನ್ನು ತೋರಿಸ್ತಾನೆ. ನೀನು ಅವ್ರಿಗೆ ಒಳ್ಳೇದಾಗುತ್ತೆ ಅಂತ ಅನ್ಕೊಂಬಕ್ಕೆ ಹೋಗ್ಬೇಡ. ಯಾವತ್ತಿದ್ರೂ ಅಂತಾರನ್ನ ದೇವ್ರು ಬಿಡಲ್ಲ, ಮುರಿಕ್ತಾನೆ. ಸುಮ್ಮನಿರು. ನೋಡಿದ್ರಲ್ಲ ವೀಕ್ಷಕರು, ಪಾಪ ಲಸ್ಮಕ್ಕಂತಿ ಮದುವೆ ಸೊಟ್ಟಾಗುತ್ತೆ ಅಂತ ಹೇಳಿ ತುಂಬ ಆಸೆಗೆ ಇಟ್ಕೊಂಡಿತ್ತು. ನನ್ನ ಫ್ರೆಂಡ್ನ ಕರ್ಕೊಂಬಂದಿದ್ದೆ, ಆದರೆ ಅವನು ನನಗಿಷ್ಟ ಇಲ್ಲ ಅಂತ ಹೇಳ್ಬಿಟ್ಟ ನನ್ನ ಫ್ರೆಂಡನು. ಅದಕ್ಕೆ ತುಂಬ ಬೇಜಾರಾಗ್ತೈತಿ. ಏನು ಮಾಡಲಿ, ಎಲ್ಲ ಬರೀ ಹಿಂಗೆ ಆಗ್ತಾಯಿದ್ದಾವೆ ಅಂತ ಹೇಳಿ. ಇಪ್ಪಟ್ಟು ನಮ್ಮ ಮನೆಗೆ ಗಣ್ಣಾರು ಬರೋದೇ ಬೇಡ ಅಂತ ಹೇಳಿ ಹೇಳ್ತೀನಿ ಅಂತ ಹೇಳಿ ಬೇಜಾರಾಗ್ತೈತಿ. ಏನು ಮಾಡೋದು? ಏನೋ ಕಿತಾಪತಿ ನಡೀತೈತೆ ಏನಂತ ನಾನು ಪತ್ತೆ ಹಚ್ಚುತ್ತೀನಿ.
ಏನು ನಡೀಲಿಲ್ಲ ಅಂದಮೇಲೆ ಹಿಂಗೆ ಆಗೋದಕ್ಕೆ ಸಾಧ್ಯ ಇಲ್ಲ. ಎಲ್ಲ ಒಪ್ಕೊಂಡವರು ಎಲ್ಲ ಇನ್ನೇನು ಮದುವೆ ಆಗುತ್ತೆ ಅಂತ ಸಂದರ್ಭದಲ್ಲಿ ಇನ್ನೇನು ಸೊಟ್ಟಾಗುತ್ತೆ ಅಂತ ಹೇಳ್ತಾರೆ. ಅಂಥದ್ರಾಗ ಅಲ್ಲಿ ಹಿಂಗೆ ಆಗ್ತೈತೆ ಅಂದರೆ ಏನೋ ನಡೀತಾ ಐತಿ. ಅದೇನಂತ ನಾನು ಕಂಡುಹಿಡಿತೀನಿ. ನೋಡ್ತಾ ಇರಿ, ಏನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟ ಆಗಿದ್ದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನು ನಮ್ಮ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.